ಹೆಲೋ ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಇದು ಡೇ 1 ಗೋವಾ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಒಂದು 8 o'clock ಎಚ್ಚರ ಆಯಿತು, ಯಾಕಂದರೆ ನಿನ್ನೆ ನೈಟ್ ನಾವು ಬೀಚಿಂದ ಬರುವಷ್ಟರಲ್ಲಿ ಆಲ್ಮೋಸ್ಟ್ 12-12:30 ಆಗೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎಚ್ಚರ ಆಯಿತು. ಇವತ್ತು ಎದ್ದ ತಕ್ಷಣ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿಕೊಂಡೆ, ಯಾಕಂದರೆ ನನಗೆ ಟ್ರಾವೆಲಿಂಗ್ ಮಾಡಿ ತುಂಬಾ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾಯಿತ್ತು ಇತ್ತೀಚೆಗೆ. ಹಾಗಾಗಿ ನಾನು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿ ಸ್ಟ್ರೆಚಿಂಗ್ ಮಾಡಿದಾಗ ನನಗೆ ರಿಲೀಫ್ ಅನಿಸುತ್ತೆ. ಸೊ ಎದ್ದಿದ ತಕ್ಷಣ ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ಅದಾದ ನಂತರ ನಾನು ನನ್ನ ಮಗಳಿಗೆ ಫಸ್ಟ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಅವಳಿಗೆ ಜುಟ್ಟೆಲ್ಲ ಹಾಕಿ ಸ್ವಲ್ಪ ಪೌಡ್ರ್ ಕ್ರೀಮೆಲ್ಲ ಹಚ್ಚಿ ಅವಳಿಗೆ ಲೈಟಾಗಿ ಒಂದು ಸ್ವಲ್ಪ ಮೇಕಪ್ ಮಾಡಮ್ಮ ಅಂತ ಇದ್ಲು. ಸೊ ಮೇಕಪ್ ಅಂದರೆ ಅವಳಿಗೇನು ಫೌಂಡೇಶನ್ ಅದೆಲ್ಲ ಏನೂ ಇಲ್ಲ, ಜಸ್ಟ್ ಸೆಟಾಫಿಲ್ ಬೇಬಿ ಕ್ರೀಮ್ ಏನಿದೆ ಅದನ್ನು ಹಚ್ಬಿಟ್ಟು ಪೌಡ್ರನ್ನ ಹಚ್ಚಿ ಹಾಗೆಯೇ ಒಂದು ಸ್ವಲ್ಪ ಲಿಪ್ ಗ್ಲಾಸ್ನ ಹಚ್ಚಿ ಅವಳಿಗೆ ಕಣ್ಣಿಗೆ ಕಾಡಿಗೆ ತೀಡೋದು, ಅಷ್ಟೇ ಅವಳು ಮೇಕಪ್ ಮಾಡೋದು ನಾನು. ಸೊ ಹಾಗೆಯೇ ನಾನು ನನ್ನ ಔಟ್ಫಿಟ್ನ ಒಂದು ಸತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ಮೊನ್ನೆ, ಅದೇ ಸೇಮ್ ಔಟ್ಫಿಟ್ನ ನಾನಲ್ಲಿ ಫಸ್ಟ್ ದಿನವೇ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೆಡ್ ಕ್ರಾಪ್ ಟಾಪ್ ಏನಿದೆ ವೇಸ್ಟ್ ಕೋಟ್ ಥರ ಅದನ್ನು ವೇರ್ ಮಾಡಿದ್ದೀನಿ. ಅದರ ಜೊತೆ ವೈಟ್ ಟ್ರೌಸರ್ ಏನು ತೋರಿಸಿದ್ದೆ ನಾನು ನಿಮಗೆ ಅದನ್ನು ವೇರ್ ಮಾಡಿದ್ದೀನಿ. ಈ ವೈಟ್ ಟ್ರೌಸರ್ ಬಂದುಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಇದೆ. ಸೊ ಅದಕ್ಕೆ ನಾನು ಒಳಗಡೆ ಇನ್ನೊಂದು ಸೈಕ್ಲಿಂಗ್ ಶಾರ್ಟ್ಸ್ ಥರ ಒಂದು ಬರುತ್ತೆ ಅಲ್ವಾ, ಅದನ್ನು ವೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಅದು ಟ್ರಾನ್ಸ್ಪರೆಂಟ್ ಏನೂ ಆಗಿಲ್ಲ, ನೀಟಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಗಳಿಗೆ ಇಲ್ಲಿ ರೆಡಿ ಮಾಡಿದಾದ ನಂತರ ನಾನು ನನ್ನ ಫೇಸ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ನನಗೆ ಇನ್ನೊಂದು ಅಭ್ಯಾಸ ಏನು ಅಂತಂದರೆ, ನಾನು ಅಂಡರ್ ಆರ್ಮ್ ರೋಲ್ ಆನ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇರೋದ್ರಿಂದ ನಾವು 4 ಜನರ ಮಧ್ಯೆ ಕೂರೋದು ಹೇಳೋದು ಇರುತ್ತೆ ಅಲ್ವಾ. ಸೊ ಐ ಜಸ್ಟ್ ವಾಂಟ್ ಟು ಫೀಲ್ ಫ್ರೆಶ್ ಆ್ಯಂಡ್ ಆಲ್ಸೋ ಸ್ಮೆಲ್ ವೆರಿ ಗುಡ್ ಆಲ್ ಡೇ. ನನಗೆ ಪರ್ಫ್ಯೂಮ್ಸ್ ಹಾಗೆಯೇ ಈ ಥರ ಏನಾದರೂ ಫ್ರೆಶ್ ಬಾಡಿ ಮಿಸ್ಟ್ ಆ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಅದೇ ನನ್ನ ಔಟ್ಫಿಟ್ನ ತೋರಿಸ್ದೆ. ನಾನು ಮೇಕಪ್ ಮಾಡ್ಕೊಳ್ಳೋ ಮುಂಚೆ ಚೆನ್ನಾಗಿ ಹೈಡ್ರೇಟ್ ಮಾಡ್ತೀನಿ ನನ್ನ ಸ್ಕಿನ್ನ. ಸೊ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ಎದ್ದಾಗಿಂದನೂ ನಾನು ನೀರೇ ಕುಡ್ದಿರಲಿಲ್ಲ ಆ್ಯಕ್ಚುಲಿ ಇವತ್ತು. ಸೊ ಹಾಗಾಗಿ ಮೇಕಪ್ ಮುಂಚೆ ಚೆನ್ನಾಗಿ ನೀರು ಕುಡಿದ್ಬಿಡೋಣ ಅಂತ ಹೇಳಿ ಆಲ್ಮೋಸ್ಟು ಒಂದು ಅರ್ಧ ಲೀಟ್ರಷ್ಟು ನೀರು ಕುಡ್ಕೊಂಡೆ ನಾನು. ಅದಾದ ನಂತರ ನನ್ನ ಕೂದಲನ್ನೆಲ್ಲ ಚೆನ್ನಾಗಿ ಮೇಲ್ ಕಟ್ಕೊಂಡೆ. ನನಗೆ ಕೂದಲು ಬಿಟ್ಕೊಂಡು ಮೇಕಪ್ ಮಾಡ್ಕೋತೀನಿ ಒಂದೊಂದು ಸತಿ, ಬಟ್ ಅಭ್ಯಾಸ ಬಲ್ಲ. ಒಂದೊಂದು ಸತಿ ನಾನು ಏನಾದರೂ ಮಾಯ್ಶ್ಚರೈಸರ್ನ ಸನ್ಸ್ಕ್ರೀನ್ನ ಮುಟ್ಟಿದ್ದೆ ಅಂದರೆ ಹಾಗೆ ಕೂದಲು ಹಿಂದೆ ಮುಂದೆ ತಣ್ಕೊಳ್ಳೋದೆಲ್ಲ ಮಾಡಿಬಿಡ್ತೀನಿ. ಸೊ ಅದು ಸ್ವಲ್ಪ ನನಗೆ ಡಿಸ್ಕಂಫರ್ಟ್ ಆಗಿಬಿಡುತ್ತೆ. ಇಲ್ಲಿ ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲೂ ಕೂಡ ನೋಡೇ ಇರ್ತೀರ. ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಮಾಯ್ಶ್ಚರೈಸರ್. ಇದರಿಂದ ನನಗೇನು ಸೈಡ್ ಎಫೆಕ್ಟ್ಸ್ ಕೂಡ ಆಗಿಲ್ಲ. ಹಾಗೆಯೇ ಈ ಹ್ಯೂಮಿಡಿಟಿ ಇರೋದ್ರಿಂದ ಇಲ್ಲಿ ನನಗೆ ಸ್ವೆಟ್ಟಿಂಗ್ ಅದೆಲ್ಲ ಕೂಡ ಏನೂ ಆಗಲ್ಲ. ಸ್ಕಿನ್ ತುಂಬ ಹೊತ್ತು ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಹಾಗೆಯೇ ನನಗೆ ತುಂಬ ಸಾಫ್ಟ್ ಆ್ಯಂಡ್ ಸಪಲ್ ಅನಿಸುತ್ತೆ ನನ್ನ ಸ್ಕಿನ್ ಇದನ್ನು ಹಚ್ಕೊಂಡಾಗ. ನಾನು ಆ್ಯಸ್ ಯೂಶ್ವಲ್ ನನ್ನ ಕಿವಿಗೆ ಕೂಡ ಹಾಗೆಯೇ ನನ್ನ ಡ್ರೈ ಆಗೋ ಚಾನ್ಸಸ್ ಎಲ್ಲೆಲ್ಲಿರುತ್ತೆ ನನ್ನ ಏರಿಯಾಸು ಲೈಕ್ ತುಟಿ ಪಕ್ಕ ಹಾಗೆ ಕಣ್ಣು ಹತ್ತಿರ ಅಲ್ಲಿ ಎಲ್ಲನೂ ಚೆನ್ನಾಗಿ ನಾನು ಈ ಮಾಯ್ಶ್ಚರೈಸರ್ನ ಹಚ್ಕೊಂಡು ಲೈಟಾಗಿ ಒಂದು ಮಸಾಜ್ ಕೊಡ್ತಾ ಇದ್ದೀನಿ. ಸೊ ಇದಾದ ನಂತರ ಆ್ಯಸ್ ಯೂಶ್ವಲ್ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಡಾಟ್ ಆ್ಯಂಡ್ ಕೀ ಅವ್ರದ್ದು. ಈ ಸನ್ಸ್ಕ್ರೀನ್ ಡಾಟ್ ಆ್ಯಂಡ್ ಕೀ ಅವ್ರದ್ದು ಬಂದುಬಿಟ್ಟು ಇದು ವಾಟರ್ಮೆಲನ್ ಕಂಟೆಂಟ್ ಇರುವಂಥದ್ದು. ಇದು SPF 50 ಆಗಿರುತ್ತೆ, PA 3++ ಆಗಿರುತ್ತೆ, UVA ಹಾಗೆ UVB ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಆ್ಯಸ್ ಡಾಕ್ಟರ್ ರೆಕಮೆಂಡೆಡ್ 2 ಫಿಂಗರ್ಸ್ ಅಷ್ಟು ನಾನು ತೊಗೊಂಡ್ಬಿಟ್ಟು ಇದನ್ನು, ಆ್ಯಕ್ಚುಲಿ 2 ಫಿಂಗರ್ಸ್ ಅಂದರೆ 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಅಂತ ಹೇಳ್ತಾರೆ. ಸೊ ನಾನು 1 ಟೇಬಲ್ ಸ್ಪೂನಲ್ಲಿ ಏನು ಎವ್ರಿಡೇ ಯಾರೂ ಹಾಕ್ಕೊಂಡು ಹಚ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು 2 ಫಿಂಗರ್ಸ್ ಅಷ್ಟು ತೊಗೊಂಡು ಅದನ್ನು ಮುಖಕ್ಕೆ ಹಾಗೆ ನೆಕ್ಕಿಗೆ ಫುಲ್ ಕವರ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಅದ್ರ ಮೇಲೆ ನಾನು ಸ್ವಿಸ್ ಬ್ಯೂಟಿ ಅವರ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿಕೊಂಡು ಫೇಸನ್ನೆಲ್ಲನೂ ಮ್ಯಾಟಿಫೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಂದು ತುಂಬಾ ಆಯಿಲಿ ಸ್ಕಿನ್ ಹಾಗೆ ಸೆನ್ಸಿಟಿವ್ ಸ್ಕಿನ್. ಸೊ ಈ ಥರ ಹ್ಯೂಮಿಡ್ ಏರಿಯಾಸಿಗೆಲ್ಲ ನಾನು ಬಂದಾಗ ನನ್ನ ಸ್ಕಿನ್ ಸಖತ್ ಆಯಿಲಿ ಆಗಿಬಿಟ್ಟು ಬ್ರೇಕೌಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿಕೊಂಡು ಲೇಯರಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಲಿಪ್ಸ್ಟಿಕ್ನ ಬಂದುಬಿಟ್ಟು ಮೇಬಿಲಿನ್ ಅವ್ರದ್ದು ರೂಬಿ ರೆಡ್ ಅಂತ ಇರೋ ಒಂದು ಶೇಡ್ನ ಯೂಸ್ ಮಾಡಿದ್ದೀನಿ. ಫಸ್ಟ್ ನಾನು ಲಿಪ್ ಲೈನರಿಂದ ಚೆನ್ನಾಗಿ ಅದನ್ನು ಕವರ್ ಮಾಡಿ ಅದ್ರ ಮೇಲೆ ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಐ ಶ್ಯಾಡೋ ನೈಕಾ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು 2 ಶೇಡ್ನ ನಿಮ್ಗೆ ತೋರಿಸ್ದಾಗೆ. ಸೊ ಹಾಗೆ ಲೈಟಾಗಿ ಸುಮ್ಮನೆ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟು ಬ್ರೌನ್ ಆ್ಯಂಡ್ ಗೋಲ್ಡ್ ಇರೋ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬ್ರೌನಿಶ್ ಹಾಗೇ ಇದಕ್ಕೆ ಆರೆಂಜ್ ಅಂಡರ್ ಟೋನ್ಸ್ ಇದೆ. ಸೊ ಈ ಔಟ್ಫಿಟ್ಟಿಗೆ ಸೆಟ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಬೋಲ್ಡ್ ರೆಡ್ ಲಿಪ್ಸ್ನ ಇಟ್ಬಿಟ್ಟು ಇಲ್ಲಿ ನಾನು ಕಾಜಲ್ನ ಆ್ಯಸ್ ಯೂಶ್ವಲ್ ಹಚ್ಕೋತಾ ಇದ್ದೀನಿ. ಲ್ಯಾಕ್ಮೆ ಐಕಾನಿಕ್ ಕಾಜಲ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು.
ಇಯರಿಂಗ್ಸ್ನ ನಾನು ಇನ್ನೊಂದು ಯಾವುದು ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಈ ವೈಟ್ ಆ್ಯಂಡ್ ರೆಡ್ ಔಟ್ಫಿಟ್ಟಿಗೆ ನನಗೆ ಈ ಪರ್ಲ್ ಥರ ಇರೋ ಇಯರಿಂಗ್ಸೇ ಸೆಟ್ ಆಗುತ್ತೆ ಅನ್ನಿಸ್ತು. ನಾವು ರೆಡಿ ಆಗಿಬಿಟ್ಟು ಕೆಳಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ವಿ. ಬುಫೆ ಬ್ರೇಕ್ಫಾಸ್ಟ್ ಇತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟೋಸ್ಟು, ಹಾಗೆಯೇ ಜಾಮ್, ಬಟರ್ ಮತ್ತು ಜ್ಯೂಸಸ್, ಹಾಗೆಯೇ ಸೀರಿಯಲ್ಸ್ ಎಲ್ಲನೂ ಇಟ್ಟಿದ್ರು. ಟೀ, ಕಾಫಿ ಇತ್ತು, ಹಾಗೆಯೇ ಹಾಟ್ ಮಿಲ್ಕ್ ಇತ್ತು, ವಾಟರ್ ಮೆಲನ್ ಕೂಡ ಇತ್ತು, ಉತ್ತಪಮ್ ಮಾಡಿದರು, ಉಪ್ಮಾ ಮಾಡಿದರು, ಅದ್ರ ಜೊತೆಗೆ ಚಟ್ನಿ ಹಾಗೆ ಸಾಂಬಾರು ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ ಏನೋ ತುಂಬಾ ಚೆನ್ನಾಗಿತ್ತು. ತಿನ್ನೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಒಂಥರ ನಾವು ಎಲ್ಲೂ ಓಡಾಡದೆ ಒಂದು ಜೀರ್ಣನೇ ಆಗಿರಲಿಲ್ಲ ಊಟ. ಅಷ್ಟೊಂದು ಹಸಿವಿತ್ತು, ಆದರೂ ಯಾಕೋ ಅಷ್ಟೊಂದೆಲ್ಲ ಆಪ್ಷನ್ಸ್ ನೋಡಿಬಿಟ್ಟು ಕೆಲವೊಂದು ಸತಿ ಮೋಸ್ಟ್ಲಿ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಅನಿಸುತ್ತೆ, ಅಥವಾ ನೋಡಿ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಅನಿಸುತ್ತೆ ನನಗೆ. ಸೊ ಇದರಲ್ಲೇ ಜಸ್ಟ್ ನಾನೊಂದು ಉತ್ತಪ್ಪಮ್ಮು, ಒಂದು ಚಮಚ ಉಪ್ಮಾ ಹಾಕ್ಕೊಂಡು ಒಂದೆರಡು ವಾಟರ್ ಮೆಲನ್ ಪೀಸ್ನ ತಿನ್ಕೊಂಡೆ. ಜ್ಯೂಸ್ ಅವರೇನು ಫ್ರೆಶ್ಲಿ ಎಕ್ಸ್ಟ್ರಾಕ್ಟೆಡ್ ಜ್ಯೂಸ್ ಇಟ್ಟಿರಲಿಲ್ಲ ಇಲ್ಲಿ ರಿಯಲ್ ಫ್ರೂಟ್ ಜ್ಯೂಸ್, ಅದೇನೋ ಟೆಟ್ರಾ ಪ್ಯಾಕ್ ಬರುತ್ತಲ್ವ ಅದನ್ನೇ ಇಟ್ಟಿದ್ರು. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಬಾವಿ ಇದೆ ಆ್ಯಕ್ಚುಲಿ ಈ ರೆಸ್ಟೋರೆಂಟ್ ಒಳಗಡೆ. ಇದನ್ನು ವಿಶಿಂಗ್ ವೆಲ್ ಅಂತ ಹೇಳ್ತಾರೆ. ಇದು ಐ ಥಿಂಕ್ 17 ಸೆಂಚುರಿಲಿ ಆವಾಗಿಂದ ಇರೋ ಒಂದು ವೆಲ್ ಇದು. ಸೊ ಇದಕ್ಕೆ ನಾವು ಏನಾದರೂ ಬೇಡಿಕೊಂಡು ಅಲ್ಲೊಂದು ಕಾಯಿನ್ ಹಾಕಿದಾಗ ನಾವು ಏನೇ ವಿಶ್ ಮಾಡಿದ್ರು ದಟ್ ವಿಲ್ ಕಮ್ ಟ್ರೂ ಅನ್ನೋ ಒಂದು ನಂಬಿಕೆ ಇದೆಯಂತೆ ಇಲ್ಲಿ. ಸೊ ನಾವು ಹಾಗೇ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಅಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ವಿ. ಮಕ್ಕಳು ಕಾಯಿನ್ ಕೊಡಮ್ಮ ಅಂತ ಹೇಳ್ತಾ ಇದ್ರು, ಬಟ್ ಕಾಯಿನ್ ಇರಲಿಲ್ಲ. ಮತ್ತು ನಮ್ಮ ಫ್ರೆಂಡ್ ಹೋಗಿ ರಿಸೆಪ್ಷನಲ್ಲಿ ಇಸ್ಕೊಂಡ್ಬಂದರು ಕಾಯಿನ್ನ. ಅದನ್ನು ಇವರು ಫಸ್ಟ್ ಬೇಡ್ಕೊಂಡ್ಬಿಟ್ಟು, ಏನೋ ಸೀರಿಯಸ್ ಆಗಿ ಇಬ್ಬರು ಬೇಡ್ಕೊಂಡ್ಬಿಟ್ಟು ಆ ಕಾಯಿನ್ನ ಬಾವಿ ಒಳಗಡೆ ಎಸೆದ್ರು. ಸೊ ನೋಡಬೇಕು ಅದು ಏನು ವಿಶ್ ಇವ್ರದ್ದು ಫುಲ್ಫಿಲ್ ಆಗುತ್ತೋ ಇಲ್ವೋ ಅಂತ ಆಮೇಲೆ ಕೇಳಬೇಕು. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.